ನಮಸ್ತೆ. ನನ್ನ ಹೆಸರು ಪದ್ಮ ಅಂತೇಳಿ. ನನ್ನ ಚಾನೆಲ್ ಹೆಸರು ಅನಾಥ ರಕ್ಷಕ ಕೃಷ್ಣ ಅಂತೇಳಿ. ಶಿವತಾಂಡವದ ಬಗ್ಗೆ ಹೇಳ್ತೀನಿ ಕೇಳಿ. ಓಂ ನಮಃ ಶಿವಾಯ. ಶಿವತಾಂಡವ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಮಹಾನೃತ್ಯ. ಶಿವತಾಂಡವ ಎಂದರೆ ಕೇವಲ ಒಂದು ನೃತ್ಯವಲ್ಲ, ಅದು ಬ್ರಹ್ಮಾಂಡದ ಹೃದಯದ ಬಡಿತ. ಅದು ಕಾಲದ ಹೆಜ್ಜೆ. ಅದು ಸೃಷ್ಟಿಯ ಆರಂಭವೂ ಹೌದು, ಅಂತ್ಯವೂ ಹೌದು. ಭಗವಾನ್ ಶಿವನು ತಾಂಡವ ಮಾಡಿದಾಗ ಕೇವಲ ಅವರ ಪಾದಗಳು ಮಾತ್ರ ಕುಣಿಯುವುದಿಲ್ಲ. ಪಂಚಭೂತಗಳು, ಕಾಲ, ದಿಕ್ಕುಗಳು, ದೇವತೆಗಳು, ಗಂಗೆ, ಚಂದ್ರ, ನಾಗ, ಡಮರು, ಅಗ್ನಿ ಇವೆಲ್ಲವೂ ಆ ದೈವಿಕ ಲಯಕ್ಕೆ ಒಂದಾಗುತ್ತದೆ. ಜಟೆಯಲ್ಲಿ ಹರಿಯುವ ಗಂಗೆಯು ಕರುಣೆಯ ಸಂಕೇತ. ಹಣೆಯ ಮೇಲಿನ ಚಂದ್ರನು ಶಾಂತಿಯ ಸಂಕೇತ. ಕಂಠದಲ್ಲಿರುವ ವಿಷವು ಲೋಕದ ದುಃಖವನ್ನು ತನ್ನೊಳಗೆ ಹಿಡಿದಿಟ್ಟ ತ್ಯಾಗದ ಸಂಕೇತ. ಕುತ್ತಿಗೆಯ ನಾಗವು ಭಯದ ಮೇಲೆ ಜಯದ ಸಂಕೇತ. ಕೈಯಲ್ಲಿರುವ ಡಮರು ಸೃಷ್ಟಿಯ ಮೊದಲ ನಾದವನ್ನು ಓಂ ಎಂಬ ಶಬ್ದದ ಸಂಕೇತ. ಮತ್ತೊಂದು ಕೈಯಲ್ಲಿರುವ ಅಗ್ನಿ ಅಹಂಕಾರ, ಅಜ್ಞಾನ ಮತ್ತು ಅಧರ್ಮವನ್ನು ಸುಟ್ಟು ಹಾಕುವ ಜ್ಞಾನದ ಸಂಕೇತ. ಶಿವನು ತಾಂಡವ ಮಾಡುವಾಗ ಒಂದು ಕಾಲಿಂದ ಅಜ್ಞಾನವನ್ನು ತುಳಿಯುತ್ತಾನೆ, ಇನ್ನೊಂದು ಕಾಲಿನಿಂದ ಭಕ್ತರಿಗೆ ಆಶ್ರಯ ನೀಡುತ್ತಾನೆ. ಅವರ ಪ್ರತಿಯೊಂದು ಹೆಜ್ಜೆಯು ಒಂದು ಸಂದೇಶ ಹೇಳುತ್ತದೆ. ಬದುಕಿನಲ್ಲಿ ಸುಖ ಬಂದರೂ ಅಹಂಕಾರ ಬೇಡ, ದುಃಖ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡ. ಹುಟ್ಟಿದವನು ಸಾಯಲೇಬೇಕು, ಆದರೆ ಆತ್ಮ ಶಾಶ್ವತ. ನಾಶವೇ ಹೊಸ ಸೃಷ್ಟಿಯ ಆರಂಭ. ಶಿವತಾಂಡವದ ಬಗ್ಗೆ ಪ್ರಸಿದ್ಧವಾದ ಸ್ತೋತ್ರವೆಂದರೆ ಶಿವತಾಂಡವ ಸ್ತೋತ್ರ. ಪುರಾಣದ ಪ್ರಕಾರ ಮಹಾಶಿವಭಕ್ತನಾದ ರಾವಣ ಕೈಲಾಸ ಪರ್ವತವನ್ನು ಎತ್ತಲು ಯತ್ನಿಸಿದಾಗ ಶಿವನು ತನ್ನ ಹೆಬ್ಬೆರಳಿನಿಂದ ಪರ್ವತವನ್ನು ಒತ್ತಿದನು. ನೋವಿನಿಂದ ಬಳಲಿದ ರಾವಣನು ಶಿವನನ್ನು ಭಕ್ತಿಯಿಂದ ಸ್ತುತಿಸಿ ಆ ಅದ್ಭುತ ಸ್ತೋತ್ರವನ್ನು ರಚಿಸಿದನೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಸ್ತೋತ್ರದಲ್ಲಿ ಭಕ್ತಿ, ಶಕ್ತಿ, ವೈರಾಗ್ಯ ಮತ್ತು ಶಿವನ ವೈಭವ ಒಂದೇ ಸಮಯದಲ್ಲಿ ವ್ಯಕ್ತವಾಗುತ್ತದೆ. ಶಿವತಾಂಡವ ನಮಗೆ ಕಲಿಸುವ ದೊಡ್ಡ ಪಾಠವೇನೆಂದರೆ, ಜೀವನದಲ್ಲಿ ಬದಲಾವಣೆ ಅನಿವಾರ್ಯ. ಇವತ್ತಿರುವ ದುಃಖ ನಾಳೆ ಇರುವುದಿಲ್ಲ, ಇವತ್ತಿರುವ ಸಂತೋಷವೂ ಶಾಶ್ವತವಲ್ಲ. ಎಲ್ಲವೂ ಕಾಲದ ನೃತ್ಯದಲ್ಲಿ ಸಾಗುತ್ತದೆ. ಆದ್ದರಿಂದ ಅಹಂಕಾರವನ್ನು ಬಿಡಿ, ಧರ್ಮವನ್ನು ಹಿಡಿಯಿರಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಭಕ್ತನು ಶಿವತಾಂಡವವನ್ನು ಭಾವಪೂರ್ಣವಾಗಿ ಕೇಳಿದಾಗ ಅಥವಾ ಪಠಿಸಿದಾಗ ಮನಸ್ಸಿಗೆ ಧೈರ್ಯ ಬರುತ್ತದೆ, ಭಯ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಒಳಗಿದ್ದ ನಕಾರಾತ್ಮಕ ಭಾವನೆಗಳು ಕರಗುತ್ತವೆ, ಶಿವನ ಮೇಲಿನ ಭಕ್ತಿ ಗಾಢವಾಗುತ್ತದೆ. ಭಾವಪೂರ್ಣ ಸಂದೇಶ. ಶಿವನು ನೃತ್ಯ ಮಾಡುವುದಿಲ್ಲ, ತನ್ನೊಳಗಿನ ಭಯವನ್ನು ಕುಣಿಸಿ ಹೊರಹಾಕುತ್ತಾನೆ. ನಮ್ಮ ಅಹಂಕಾರವನ್ನು ಭಸ್ಮ ಮಾಡುತ್ತಾನೆ. ನಮ್ಮ ಕಣ್ಣೀರನ್ನು ಗಂಗೆಯಾಗಿ ಹರಿಸುತ್ತಾನೆ. ನಮ್ಮ ಕತ್ತಲೆಯನ್ನು ಜ್ಞಾನದ ಜ್ಯೋತಿಯಾಗಿ ಬೆಳಗಿಸುತ್ತಾನೆ. ಶಿವತಾಂಡವವನ್ನು ಅರ್ಥ ಮಾಡಿಕೊಂಡ ಹೃದಯಕ್ಕೆ ಜೀವನದ ಯಾವುದೇ ಬಿರುಗಾಳಿ ಭಯವಾಗುವುದಿಲ್ಲ, ಏಕೆಂದರೆ ಆ ಹೃದಯದಲ್ಲಿ ಶಿವನೇ ನೆಲೆಸಿರುತ್ತಾನೆ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಮೊದಲ ಶ್ಲೋಕದ ಅರ್ಥ ಹೇಳ್ತೀನಿ ಕೇಳಿ. ಶ್ಲೋಕ ಹೇಳಿ ಅರ್ಥ ಹೇಳ್ತೀನಿ. ಶಿವತಾಂಡವ ಸ್ತೋತ್ರ ಮೊದಲ ಶ್ಲೋಕದ ಭಾವಪೂರ್ಣ ವಿವರಣೆ. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಗಲೇವಲಂಬ್ಯ ಲಂಬಿತಂ ಭುಜಂಗತುಂಗ ಮಾಲಿಕಂ ಡಮಡ್ 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 ಡಮನ್ ನಿನಾದವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತುನ ಶಿವ ಶಿವಂ. ಈ ಒಂದು ಶ್ಲೋಕವನ್ನು ಓದಿದಾಗ ಕಣ್ಣ ಮುಂದೆ ಕಾಣುವುದು ಸಾಮಾನ್ಯ ದೇವರ ರೂಪವಲ್ಲ, ಇಡೀ ಬ್ರಹ್ಮಾಂಡವೇ ಜೀವಂತವಾಗಿ ಕುಣಿಯುತ್ತಿರುವ ದೃಶ್ಯ. ಶಿವನ ಜಟೆಗಳು ಸಾಮಾನ್ಯ ಕೂದಲಲ್ಲ, ಅವು ಅನಂತ ಆಕಾಶದಂತೆ ವಿಶಾಲ. ಆ ಜಟೆಯಿಂದ ಹರಿಯುವ ಗಂಗೆಯು ಕೇವಲ ನದಿಯಲ್ಲ, ಅದು ಕರುಣೆ, ಪವಿತ್ರತೆ ಮತ್ತು ಜೀವದ ಸಂಕೇತ. ಪಾಪಗಳಿಂದ, ದುಃಖಗಳಿಂದ, ಅಹಂಕಾರದಿಂದ ಮಲಿನವಾದ ಮನಸ್ಸನ್ನು ತೊಳೆಯುವ ದಿವ್ಯ ಪ್ರವಾಹವೇ ಗಂಗೆ.
ಶಿವನ ಕಂಠದಲ್ಲಿ ಅಲಂಕಾರವಾಗಿ ನೇತಾಡುತ್ತಿರುವ ನಾಗವು ಭಯದ ಸಂಕೇತವಲ್ಲ. ಅದು ಜೀವನದ ಪ್ರತಿಯೊಂದು ವಿಷವನ್ನು, ಪ್ರತಿಯೊಂದು ಸಂಕಟವನ್ನು, ಪ್ರತಿಯೊಂದು ಸವಾಲನ್ನು ಜಯಿಸಬಹುದೆಂಬ ಸಂದೇಶ. ಲೋಕವು ಹಾವು ಕಂಡರೆ ಹೆದರುತ್ತದೆ. ಶಿವನು ಅದನ್ನೇ ತನ್ನ ಹಾರವನ್ನಾಗಿ ಧರಿಸುತ್ತಾನೆ. ಇದೇ ದೈವತ್ವದ ಮಹಿಮೆ. ಡಮ 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 ಎಂದು ಮೊಳಗುವ ಡಮರು ಕೇವಲ ಒಂದು ವಾದ್ಯದ ಶಬ್ದವಲ್ಲ, ಅದು ಸೃಷ್ಟಿಯ ಮೊದಲ ನಾದ. ಓಂ ಎಂಬ ನಾನಾದಿ ಧ್ವನಿಯ ಪ್ರತಿಧ್ವನಿ. ಆ ನಾದದಲ್ಲಿ ವೇದಗಳಿವೆ, ಸಂಗೀತವಿದೆ, ಕಾಲದ ಚಲನೆ ಇದೆ, ಜೀವದ ಉಸಿರಿದೆ. ಶಿವನು ತಾಂಡವ ಮಾಡಿದಾಗ ಅದು ಕೋಪದ ನೃತ್ಯವಲ್ಲ, ಅದು ಅಧರ್ಮವನ್ನು ನಾಶ ಮಾಡುವ ಧರ್ಮದ ನೃತ್ಯ, ಅಜ್ಞಾನವನ್ನು ದೂರ ಮಾಡುವ ಜ್ಞಾನದ ನೃತ್ಯ, ನಿರಾಶೆಯನ್ನು ಕರಗಿಸುವ ಆಸೆಯ ನೃತ್ಯ. ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಹೊಸ ಸೃಷ್ಟಿಯ ಬೀಜ ಅಡಗಿದೆ. ಶಿವನ ಜಟೆಯಿಂದ ಹರಿಯುವ ಗಂಗೆ ನಮಗೆ ಹೇಳುವುದು, ನೀನು ಎಷ್ಟೇ ಎತ್ತರದಲ್ಲಿದ್ದರೂ ವಿನಮ್ರನಾಗಿರು. ಅವರ ಕಂಠದಲ್ಲಿರುವ ನಾಗ ಹೇಳುವುದು, ನಿನ್ನ ಭಯವನ್ನು ಎದುರಿಸು, ಆದ್ದರಿಂದ ಓಡಬೇಡ. ಡಮರಿನ ನಾದ ಹೇಳುವುದು, ಪ್ರತಿ ಅಂತ್ಯದ ನಂತರ ಒಂದು ಹೊಸ ಆರಂಭವಿದೆ. ಜೀವನದಲ್ಲಿ ಕಣ್ಣೀರು ಬರುತ್ತದೆ, ಸೋಲು ಬರುತ್ತದೆ, ಅಪಮಾನವೂ ಬರುತ್ತದೆ. ಆದರೆ ಶಿವನನ್ನು ನೆನೆಯುವ ಮನಸ್ಸು ಕುಗ್ಗುವುದಿಲ್ಲ, ಏಕೆಂದರೆ ಶಿವನು ಕಲಿಸುವ ಪಾಠ ಒಂದೇ. ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಒಂದು ಬೆಳಕು ಸಾಕು. ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದಾಗ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ಮೂಡುತ್ತದೆ. ಭಯ ನಿಧಾನವಾಗಿ ಕರಗುತ್ತದೆ. ಚಂಚಲ ಮನಸ್ಸಿಗೆ ಸ್ಥಿರತೆ ಬರುತ್ತದೆ. ಕೋಪವು ತಣ್ಣಗಾಗುತ್ತದೆ. ಆತ್ಮವಿಶ್ವಾಸ ಜಾಗೃತವಾಗುತ್ತದೆ. ಶಿವನ ಸ್ಮರಣೆ ಜೀವನದ ಭಾರವನ್ನು ಹಗುರಗೊಳಿಸುತ್ತದೆ. ಶಿವನು ಭಕ್ತರಿಂದ ಬಂಗಾರ, ಅರಮನೆ ಅಥವಾ ವೈಭವವನ್ನು ಕೇಳುವುದಿಲ್ಲ. ಅವರು ಕೇಳುವುದು ಶುದ್ಧ ಹೃದಯ, ಸತ್ಯವಾದ ಬದುಕು ಮತ್ತು ಕರುಣೆಯ ಮನಸ್ಸು. ಅಂತಹ ಹೃದಯದಲ್ಲೇ ಶಿವನು ಸದಾ ನೆಲೆಸಿರುತ್ತಾನೆ. ಈ ಶ್ಲೋಕದ ಕೊನೆಯ ಪ್ರಾರ್ಥನೆ ಅತ್ಯಂತ ಸುಂದರವಾದುದು. ತನೋತು ನ ಶಿವ ಶಿವಂ ಅಂದರೆ ಪರಮಶಿವನು ನಮ್ಮ ಜೀವನದಲ್ಲಿ ಸದಾ ಮಂಗಳವನ್ನೇ ಉಂಟು ಮಾಡಲಿ. ಇದು ಕೇವಲ ಐಶ್ವರ್ಯಕ್ಕಾಗಿ ಮಾಡುವ ಬೇಡಿಕೆಯಲ್ಲ, ಮನಸ್ಸಿನ ಶಾಂತಿ, ಜ್ಞಾನದ ಬೆಳಕು, ಧೈರ್ಯ, ಭಕ್ತಿ ಮತ್ತು ಒಳಿತಿನ ಬದುಕಿಗಾಗಿ ಮಾಡುವ ಪ್ರಾರ್ಥನೆ. ಒಬ್ಬ ಮನುಷ್ಯ ಶಿವತಾಂಡವದ ಈ ಭಾವವನ್ನು ಅರ್ಥ ಮಾಡಿಕೊಂಡರೆ ಜೀವನದ ಬಿರುಗಾಳಿಗಳನ್ನು ನಗುತ್ತಾ ಎದುರಿಸುವ ಶಕ್ತಿಯನ್ನು ಪಡೆಯುತ್ತಾನೆ. ಏಕೆಂದರೆ ಶಿವನು ನಮಗೆ ಕಲಿಸುವುದು ಭಯವಲ್ಲ, ಧೈರ್ಯ, ದ್ವೇಷವಲ್ಲ, ಕರುಣೆ, ಅಹಂಕಾರವಲ್ಲ, ವಿನಯ, ನಾಶವಲ್ಲ, ಹೊಸ ಸೃಷ್ಟಿಯ ಆಸೆ. ಜಟೆಯಲ್ಲಿ ಗಂಗೆಯನ್ನು ಧರಿಸಿದವನು ಶಿವ, ಕಂಠದಲ್ಲಿ ವಿಷವನ್ನು ಹಿಡಿದವನು ಶಿವ, ಹಾರವಾಗಿ ನಾಗವನ್ನು ಅಲಂಕರಿಸಿದವನು ಶಿವ, ಡಮರಿನ ನಾದದಿಂದ ಬ್ರಹ್ಮಾಂಡವೇ ಲಯ ನೀಡಿದವನು ಶಿವ, ಭಕ್ತರ ಕಣ್ಣೀರನ್ನು ಆಶೀರ್ವಾದವಾಗಿಸುವವನು ಶಿವ, ಬಿದ್ದವರನ್ನು ಎತ್ತಿ ನಿಲ್ಲಿಸುವವನು ಶಿವ, ಹಾಳುವ ಹೃದಯಕ್ಕೆ ಧೈರ್ಯ ತುಂಬುವವನು ಶಿವ, ಅಂಧಕಾರದ ಮಧ್ಯೆ ಜ್ಞಾನದ ದೀಪ ಬೆಳಗಿಸುವವನು ಶಿವ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ನಮಸ್ತೆ, ಅಭಿನಂದನೆಗಳು.